ಇಂದು ವೀರಶೈವ ಲಿಂಗಾಯತ ಸಮುದಾಯದ ಉಪಾಧ್ಯಕ್ಷರಾದ ಎಂಎಸ್ ನಿರಂಜನ್ ಸುದ್ದಿಗೋಷ್ಠಿ ನಡೆಸಿ ವೀರಶೈವ ಲಿಂಗಾಯತ ಸಮುದಾಯ ಭವನದ ಬಳಿ ಇರುವ ಈಶ್ವರ ದೇವಸ್ಥಾನದ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ, ಕಲಶಾರೋಹಣ ಹಾಗೂ ಧಾರ್ಮಿಕ ಸಭೆಯನ್ನ ಜುಲೈ 9ರಂದು ನಡೆಸೋದಾಗಿ ತಿಳಿಸಿದರು. ಕಳೆದ ಬಾರಿ ಹೋದ ತಿಂಗಳಿನಲ್ಲಿ 28ನೇ ತಾರೀಕಿನಲ್ಲಿ ಏನು ವೀರಶೈವ ಲಿಂಗಾಯತ ಸಮಾಜದಿಂದ ಒಂದು ಸುಸಜ್ಜಿತವಾದಂಥ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ವಿ. ಅದೇ ಕಾರಣಕ್ಕೆ ಈಗೊಂದು ಒಳ್ಳೆ ವಿಶೇಷವಾಗಿರ್ತಕ್ಕಂಥದ್ದು ದೇವಾಲಯವನ್ನು ಕೂಡ ಸಮಾಜದ ವತಿಯಿಂದ ಮತ್ತು ದಾನಿಗಳ ರೂಪಾಂತರದಲ್ಲಿ ಒಂದು ಈಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೀವಿ. ಆ ನಿರ್ಮಾಣದ ಕಾರ್ಯಕ್ರಮ ನಾಡಿದ್ದು 9ನೇ ತಾರೀಕು ಉದ್ಘಾಟನೆ ಕಾರ್ಯಕ್ರಮ ಇರೋದ್ರಿಂದ ಈ ಒಂದು ಪತ್ರಿಕಾಗೋಷ್ಠಿನಲ್ಲಿ ನಾವು ಆ ವಿಚಾರವನ್ನು ತಿಳಿಸೋದ್ರ ಜೊತೆಗೆ ಪತ್ರಿಕೆಯ ಎಲ್ಲ ಸ್ನೇಹಿತರು ಅಲ್ಲಿ ಬರಬೇಕು ಅಂಥೇಳಿ ಆಹ್ವಾನ ಮಾಡೋದಕ್ಕೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ವಿ. ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕಾರ್ಯಕ್ರಮಕ್ಕೆ ಬಾಳೆಹೊನ್ನೂರು ಪೀಠದ ಜಗದ್ಗುರುಗಳನ್ನು ಸೇರಿದಂತೆ 10ಕ್ಕೂ ಹೆಚ್ಚು ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸುತ್ತಿದ್ದು, ಸಮುದಾಯದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಂಡರು. ಸಮಾಜಕ್ಕೆ ಎಲ್ರಿಗೂ ಕೂಡ ತಿಳಿಸ್ಬೇಕು. ಈ ತಿಳಿಸ್ತಕ್ಕಂಥ ವಿಚಾರ ನಾವೆಲ್ಲರೂ ಕೂಡ ಎಲ್ಲರಿಗೂ ತಿಳಿಸೋಕ್ಕಾಗಲ್ಲ. ಮಾಧ್ಯಮದ ಮುಖಾಂತರ ಆದರೆ ಬೇಗ ಸರ್ಕ್ಯುಲೇಷನ್ ಆಗುತ್ತೆ. ಮತ್ತು ಎಲ್ಲರೂ ಕೂಡ ಇವತ್ತು ಮಾಧ್ಯಮವನ್ನು ಪತ್ರಿಕೆಯನ್ನು ಓದುವಂಥ ಅಭ್ಯಾಸ ಇಟ್ಟಿರೋದ್ರಿಂದ ಎಲ್ಲ ಹಳ್ಳಿಗಳಲ್ಲೂ ತಲುಪುತ್ತೆ. ಆದ್ದರಿಂದ ಎಲ್ಲ ಸಮಾಜದವರು ಕೂಡ ಬರ್ಬೋದು. ಏನು ವೀರಶೈವ ಲಿಂಗಾಯತ ಸಮಾಜ ಮಾತ್ರ ಅಂತಿಲ್ಲ, ಎಲ್ಲ ಸಮಾಜದವರು ಆ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಮ್ಮ ಮುಖಾಂತರ ಕೇಳ್ಕೊಳ್ತಾ, ಇನ್ನೂ ಕೂಡ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳ್ತಾಯಿದ್ರು, ಸಮಾಜದ ವತಿಯಿಂದ ಹಲವಾರು ಒಂದು ಏನು ಸಮಾಜಕ್ಕೆ ಅನುಕೂಲವಾಗೋಂಥ ಒಂದು ವೃತ್ತಿಪರ ಏನಾದರೂ ಶಿಕ್ಷಣವನ್ನು ಹಮ್ಮಿಕೊಳ್ಬೇಕು. ಆ ಮುಖಾಂತರ ಒಂದೊಂದು ಹಂತವಾಗಿ ಡೆವಲಪ್ಮೆಂಟ್ ಮಾಡಿ ಸಮಾಜಕ್ಕೆ ಒಂದು ಅನುಕೂಲವಾಗುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಏನು ಸಮಾಜದ ಎಲ್ಲ ಡೈರೆಕ್ಟ್ರು ಮತ್ತು ಸಮಾಜದ ಮುಖಂಡರು ಎಲ್ಲರೂ ಕೂಡ ಏನೊಂದು ತೀರ್ಮಾನ ಮಾಡಿದ್ದೀವಿ. ಆ ತೀರ್ಮಾನವನ್ನು ಮುಂದಿನ ದಿನ ಹಂತವಾಗಿ ನೆರವೇರಿಸ್ತೀವಿ ಅಂತ ಹೇಳ್ತಾ, ಈ ಒಂದು ಏನು ನಮ್ಮ ಹತ್ರ ವಿಚಾರವನ್ನು ಕೇಳಬೇಕಿತ್ತು ಅದನ್ನು ಈಗಾಗಲೇ ಮಂಡಿಸಿದ್ದೀವಿ. ಪ್ರಧಾನ ಕಾರ್ಯದರ್ಶಿಗಳಾದ ಶಿವಾನಂದ ಸ್ವಾಮಿ ಮಾತನಾಡಿ, ನಮ್ಮ ಸಮಾಜ ಧಾರ್ಮಿಕ ಆಚರಣೆಗಳಲ್ಲಿ ಎಲ್ಲಾ ಸಮುದಾಯಗಳಿಗೂ ಆದರ್ಶಪ್ರಾಯವಾಗಿದೆ. ಎಲ್ಲರ ಸಹಕಾರದಿಂದ ಈ ಸಮುದಾಯ ಭವನವನ್ನು ನಿರ್ಮಿಸಿದ್ದು, ಈ ದೇವಸ್ಥಾನದ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಲಶಾರೋಹಣ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಸಮುದಾಯದವರು ಆಗಮಿಸಬೇಕಾಗಿ ಕೇಳಿಕೊಂಡರು. ಚಿಕ್ಕಮಗಳೂರು ತಾಲೂಕಿನಲ್ಲಿ ಇರ್ತಕ್ಕಂಥ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಪಂಗಡಗಳು ಒಟ್ಟುಗೂಡಿರ್ತಕ್ಕಂಥದ್ದು ಈ ಸಮಾಜ. ಎಲ್ಲದಕ್ಕೂ ಕೂಡ ಒಂದು ವೀರಶೈವ ಸಮಾಜ ಏನು ಲಿಂಗಾಯತ ಸಮಾಜ ಕರ್ನಾಟಕದಲ್ಲಿ, ಈ ದೇಶದಲ್ಲಿ ಒಂದು ಸಮಾಜ ಕಾರ್ಯಗಳಿಗೆ ಮಾದರಿಯಾಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸಮಾಜ 12 ಕೋಟಿಗಳಿಗೂ ಅಧಿಕ ಇರತಕ್ಕಂಥ ಒಂದು ಸಮುದಾಯ ಭವನವನ್ನು ಏಪ್ರಿಲ್ ತಿಂಗಳಲ್ಲಿ ಸಮಾಜಕ್ಕೆ ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಆ ಸಮುದಾಯ ಭವನಕ್ಕೆ ಮತ್ತು ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಅನುಕೂಲವಾಗಲಿ ಅನ್ನೋ ಕಾರಣಕ್ಕಾಗಿ ಈಶ್ವರನ ದೇವಸ್ಥಾನ ಕೂಡ ನಿರ್ಮಾಣಗೊಂಡಿದೆ. ಈಶ್ವರ ದೇವಸ್ಥಾನ 10 ಲಕ್ಷಕ್ಕೂ ಹೆಚ್ಚು ವೆಚ್ಚದಲ್ಲಿ ಒಂದು ಕುಟುಂಬದವರು ಅದಕ್ಕೆ ದಾನ ನೀಡಿದ್ದಾರೆ ಮತ್ತು ಬೇರೆ ಬೇರೆಯವರು ಕೂಡ ಸಹಾಯದಿಂದಾಗಿ ದೇವಸ್ಥಾನ ನಿರ್ಮಾಣ ಆಗಿದೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ವೀರಶೈವ ಲಿಂಗಾಯತ ಸಮುದಾಯ ಎಲ್ಲ ಸ್ವಾಮೀಜಿಗಳು ಆ ದಿವಸ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಎಲ್ಲರೂ ಕೂಡ ಆಗಮಿಸ್ತಿದ್ದಾರೆ. ಗುರುವಾರ ಬೆಳಿಗ್ಗೆ ಕಳಸಾರೋಹಣ ಆಗ್ತದೆ. ಆನಂತರ ನಮ್ಮ ಸಮುದಾಯ ಭವನದಲ್ಲಿ ಧಾರ್ಮಿಕ ಸಭೆ ನಡೆಯುತ್ತದೆ ಮತ್ತು ಅನಂತರ ದಾಸೋಹದ ವ್ಯವಸ್ಥೆ ಕೂಡ ಇರ್ತದೆ. ತಾಲೂಕಿನ ಜಿಲ್ಲೆಯ ಸಮಾಜದವರು ಮತ್ತು ಇತರೆ ಸಮಾಜದವರು ಕೂಡ ಎಲ್ಲ ಗಣ್ಯರು ಕೂಡ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತೀವಿ. ವಿಶೇಷವಾಗಿ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ಭಾಳ ದೊಡ್ಡ ಸಹಕಾರವನ್ನು ನಮ್ಮ ಸಮುದಾಯ ಭವನ ನಿರ್ಮಾಣಕ್ಕೆ ಕೊಟ್ಟಿದ್ದರು. ಆ ಉದ್ಘಾಟನೆ ದಿವಸ ಅವರು ದೆಹಲಿಯಲ್ಲಿ ಇದ್ದಿದ್ದರಿಂದಾಗಿ ಬರಲಿಕ್ಕಾಗಿರಲಿಲ್ಲ. ಇವತ್ತು ಸ್ವಾಮೀಜಿಗಳ ಸನ್ನಿಧಿಯಲ್ಲಿ ಇಡೀ ಸಮಾಜ ಅವ್ರ ಜೊತೆಗೆ ML ಮೂರ್ತಿಯವರನ್ನು ಹಾಗೂ ನಮ್ಮ ಶಾಸಕರು ತಮ್ಮಯ್ಯನವರು ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಅವರೆಲ್ಲರನ್ನೂ ಕೂಡ ಒಂದು ಗೌರವಿಸ್ತಕ್ಕಂಥ ಕೆಲಸವನ್ನು ಕೂಡ ಆ ದಿವಸ ಸಮಾಜ ಮಾಡುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಉಪಾಧ್ಯಕ್ಷ ನಿರಂಜನರವರು ಹೇಳಿದಂತೆ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಹಲವು ಪ್ರಗತಿದಾಯಕ ಕೆಲಸಗಳನ್ನು ಅಲ್ಲಿ ಆರಂಭಿಸ್ತೇವೆ. ಮಾಧ್ಯಮದ ಮಿತ್ರರ ಎಲ್ಲ ಸಹಕಾರವನ್ನು ಬಯಸ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ CB ನಂದೀಶ್, ಖಜಾಂಚಿ ದೇವರಾಜ್, ನಿರ್ದೇಶಕ CK ಪ್ರಸಾದ್ ಸಿರಿಮನೆ, BN ಚಿದಾನಂದ್, ದಿನೇಶ್ ಸೇರಿದಂತೆ ಮತ್ತಿತರರು ಇದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.